ಪ್ರಾಣಿ ಪ್ರಿಯ ಅಂತಂದ್ರೆ ನಾಯಿಗಳು, ಬೆಕ್ಕುಗಳು, ಪಾರಿವಾಳ, ಗಿಳಿ. ಅಯ್ಯೋ 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 ಅಯ್ಯೋ, ನನ್ಗೆ ಲೆಟ್ರಲ್ಲಿ ಬರ್ದಿದ್ದಾರೆ, ಒಂದು ತೋರಿಸ್ತೀನಿ. ಹೆಂಡತಿ ಸತ್ತಾಗ, ಸಾಕಿದ ಪ್ರಾಣಿ ಸತ್ತಾಗ ಆಗುವ ದುಃಖ ಬಹಳ ಅಂತ. 2000 ಈ ತರ ಪ್ರಶ್ನೆಗಳು ನೀವು ಕ್ಯಾಮ್ರಾ ಮುಂದೆ ಕೇಳಿದಾಗ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮೆಮೊರಿ ಪ್ರಾಬ್ಲಮ್ ಅಲ್ಲ, ಡೇಟ್ ನಾವು ಅಥವಾ ಇಸ್ವಿ ತಪ್ಪು ಹೇಳಿದ್ರೆ. ಯಡಿಯೂರಪ್ಪ ಅವರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಅವರ ಒಂದು ಶಾಲೆಯಲ್ಲಿ ಶಿಕಾರಿಪುರದಲ್ಲಿ 1 ವರ್ಷ ಸಂಗೀತ ಶಿಕ್ಷಕನಾಗೂ ಕೆಲಸ ಮಾಡಿದೆ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ಖುಷಿ ಆಗತ್ತೆ ನಮ್ಮ ತಮ್ಮ, ನಮ್ಮ ಕುಟುಂಬದವರು ಅಂತ ಹೇಳ್ಕೊಳಕ್ಕೆ. ಇನ್ನೇನ್ ಬೇಕು ಅಲ್ವಾ? ನೀವಿಬ್ರು ಅಣ್ಣ ತಮ್ಮಂದ್ರು ಕೂತಿರೋ ಚೇರ್ಗೂ ಒಂದು ಕತೆ ಇದೆ. ನಮ್ಮಪ್ಪ ಕೂರೋರು ಇದ್ರ ಮೇಲೆ ಹಿಂಗ್ ಕಾಲ್ ಹಾಕೊಂಡು ಅವ್ರು ಸುಟ್ಟ ಅಂತ ಬರೋದು. ಅದು ಇಷ್ಟು ದೊಡ್ಡ ಬೀಡಿ ತರ, ಅದು ಇದನ್ನ ಇಟ್ಕೊಂಡು ಹಿಂಗ್ ಕೂರೋರು. ನಂಗೆ ಕೂರೋಕ್ಕಾಗಿ ದಿಂಬಿದೆಯಲ್ಲ, ದಿಂಬಿದೆ. ನೂರೊಂದು ನೆನಪು. ನೀವಿಬ್ರು ಅಣ್ಣ ತಮ್ಮಂದ್ರು ಹೇಗೆ ಲೈಫ್ ನ ನೋಡಿದ್ರಿ ಆ ದಿವಸಗಳನ್ನ? ಆ ಸಮಯದಲ್ಲಿ ಏನಾಯ್ತು, ಇವನು ಧಾರವಾಡಲ್ಲಿದ್ದ, ನಾನು ಬಾಂಬೆಲಿದ್ದೆ. ನನ್ನಿಂದ ಒಂದು ಹೋಗಿ ಬಂದೆ ಬಾಂಬೆಗೆ. ಮತ್ತೆ ಆ ಸಮಯದಲ್ಲಿ ಇವನು ಬಾಂಬೆಗೆ ಶಿಫ್ಟ್ ಆಗೋ ಒಂದು ಪ್ಲಾನ್ ಇತ್ತು. ಸೊ ಒಂದು ಸ್ವಲ್ಪ ಸಮಯ ನಮ್ಮ ಜೊತೆನೇ, ನನ್ನ ಸ್ನೇಹಿತರ ಜೊತೆ ಇದ್ದೆ. ಅಲ್ಲಿ ಇದ್ದ. ಅಲ್ಲಿ ನನ್ನ ಸ್ನೇಹಿತರಿಗೆ ಇವನು ಕಂಡ್ರೆ ಖುಷಿ. ಹಾಡು ಹೇಳ್ತಾನೆ, ಎಷ್ಟು ಜನ ಹಾಡು ಹೇಳ್ತಾನೆ, ರಿಯಾಜ್ ಮಾಡ್ತಾರೆ ಅಂತಂದರೆ ನನಗೆ ಇವನು ಬೆಳಗ್ಗೆ ಎದ್ದು ರಿಯಾಜ್ ಕೇಳಿ ಕೇಳಿ ಬೇಜಾರಾಗೋಗ್ಬಿಡುತ್ತೆ. ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಇವನು ರಿಯಾಜ್ ಕೇಳಿ. ಅವರಿಗೆ ಖುಷಿನೋ ಖುಷಿ, ಏನಿದು ಇಷ್ಟು ಚೆನ್ನಾಗಿ ರಿಯಾಜ್ ಮಾಡ್ತಾರೆ ಯಾರೋ ಒಬ್ಬರು ಅನ್ನೋ ಥರ. ಬಟ್ ನಿಶಾಂತ್ ಸಣ್ಣ ವಯಸ್ಸಿಂದನೇ ತುಂಬಾ ಒಂಥರ ಔಟ್ ಗೋಯಿಂಗ್. ನನಗೆ ಅವನ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತ ನನಗೆ ಯಾವತ್ತೂ ಬರೋ ಒಂದು ಆಪರ್ಚುನಿಟಿನೇ ಕೊಡಲಿಲ್ಲ. ಏನು ಒಂದು ಫೈನಾನ್ಷಿಯಲಿ ನೋಡ್ಕೊಬೇಕು ಅನ್ನೋ ಒಂದು ಜವಾಬ್ದಾರಿ ನನ್ನಲ್ಲಿ ನಾನೇ ತೊಗೊಂಡಿದ್ದೆ. ಬಿಟ್ಟರೆ ಅವನಿಗೆ ಗೊತ್ತು ಜೀವನದಲ್ಲಿ ಯಾವ ಕಡೆ ಹೋಗಬೇಕು. ಅವನಿಗೆ ಮಾರ್ಗದರ್ಶನ ತೋರ್ಸೋಕ್ಕೆ ಗುರುಗಳಿದ್ದರು, ಒಳ್ಳೆ ಸಂಗತಿಲಿದ್ದ. ಇನ್ನೇನು ಬೇಕು? ನಿಮ್ಗೆ ಯಾವುದು ಫಿಲ್ಮ್ ಮಾಡಬೇಕು, ಸೀರಿಯಲ್ ಮಾಡಬೇಕು ಅಂತ ಅನ್ಸಿಲ್ವಾ? ಇಲ್ಲ, ಅನಿಸ್ಲಿಲ್ಲ. ಬಟ್ ನನಗೆ ಸಣ್ಣಲ್ಲಿದ್ದಾಗ ಜ್ಞಾಪಕ ಬರೋದೇನು ಅಂತಂದರೆ, ಅದೇ ಪ್ರಾಯಶಃ ಅಪ್ಪನಕ್ಕಿಂತ ಅಪ್ಪನ ಗೆಳೆಯರಲ್ಲಿ ಒಂದೇನೋ ಒಂದಿತ್ತು, ಹುಡುಗನಿಗೆ ಮಾಡಿಸ್ಬೇಕು, ಸಿನಿಮಾದಲ್ಲಿ ಒಂದು ಕರೆಸ್ಬೇಕು ಅಂತ. ಬಟ್ ಪ್ರಾಯಶಃ ನನಗೆ ಯಾವತ್ತೂ ಅದು ಬರಲಿಲ್ಲ, ಸಿನಿಮಾ ರಂಗದಲ್ಲಿ ಪಾಲ್ಗೊಳ್ಬೇಕು ಅಂತ ಬರಲಿಲ್ಲ. ನಾನು ಒಂಥರ ಪ್ರೇಕ್ಷಕನ ಥರ ಹಿಂದ್ಗಡೆ ಕೂತ್ಕೊಂಡು ಚಪ್ಪಳೆ ತಟ್ಟಕ್ಕೆ ಜಾಸ್ತಿ ಖುಷಿ. ಅದೇ ಸರ್, ಸಂಗೀತ ಪ್ರೇಮಿ, ಅಪ್ಪಟ ಸಂಗೀತ ಪ್ರೇಮಿ. ಆಮೇಲೆ ಸಿನಿಮಾಗಳು, ಹಾಡುಗಳು. ಯಾರು ಸರ್ ನಿಮ್ಮ ಫೇವರೇಟ್ ಮ್ಯೂಸಿಷಿಯನ್, ಮ್ಯೂಸಿಕ್ ಡೈರೆಕ್ಟರ್? ಯಾವ ಹಾಡುಗಳು ಇಷ್ಟ ನಿಮಗೆ, ಸಿನಿಮಾ ಗೀತೆಗಳು? ನನಗೆ ನೀವು ನಿಶಾಂತಿ ಕೇಳಿದ್ರೆ ಯಾವ ಸಿನಿಮಾ ಅದು ನಿಮಗೆ ಪ್ರಭಾವ ತುಂಬ ಬೀರಿದೆ ಅಂತ, ನನಗೆ ಇಲ್ಲಿ ತನಕ ಮೈಸೂರು ಮಲ್ಲಿಗೆ ಮರೆಯೋಕ್ಕಾಗಲ್ಲ. ಪ್ರಾಯಶಃ ಅಪ್ಪ ಅದರಲ್ಲಿ ಆ್ಯಕ್ಟ್ ಮಾಡಿದರು, ಅವರಿಗೆ ಆರ್ಯಭಟ ಪ್ರಶಸ್ತಿ ಸಿಕ್ತು. ಅದೆಲ್ಲಕ್ಕಿಂತ ಜಾಸ್ತಿ ನೀವು ಸಿನಿಮಾನೇ ನೋಡಿದ್ರೆ ಅಥವಾ ಅದರ ರಚನೆಗಳನ್ನು ಕೇಳಿದ್ರೆ ಎಂತೆಂಥ ಹಾಡು. ಸೊ ನನಗೆ ಆ ಸಿನಿಮಾ ಇಂದಿಗೂ ನನಗೆ ಹಾಡುಗಳು ಕೇಳಿದ್ರೆ ಒಂಥರ ನೊಸ್ಟಾಲ್ಜಿಯಾ. ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲಿ ಸಕ್ಸಸ್ ಆಗಿಲ್ಲದೆ ಇರ್ಬೋದು, ಅಂಥ ದೊಡ್ಡ ಹೆಸರು ಮಾಡಿಲ್ಲದೆ ಇರ್ಬೋದು, ಬಟ್ ಸಂಗೀತದಿಂದ ಹೌದು, ಒಂದೊಂದು ಹಾಡು ಆ ಚಿತ್ರದ್ದು ಈಗಲೂ ಕೂಡ ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು ನಾನು. ಎಲ್ಲ ಹಾಡುಗಳು, ಎಲ್ಲ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ, ಬಳೆಗಾರ ಚೆನ್ನಯ್ಯ, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ದೇಶಭಕ್ತಿ ಗೀತೆ. ಆಮೇಲೆ ನನ್ನ ಫೇವ್ರೇಟು ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು
ನಿನ್ನ ಹೆಸರು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ಅಣ್ಣ ತಮ್ಮಂದ್ರು ಜುಗಲ್ಬಂದಿ ಓ ಮುಂದುವರಿಸ್ತೀನಿ. ಈ ಸರ್ತಿನೇ ನಾವು ಒಬ್ರು ಒಟ್ಟಿಗೆ ಆಡ್ತಾ ಇದೀವಿ. ನೈಸ್, ನಮ್ಮ ಅದೃಷ್ಟ ಅದು, ಜನಗಳ ಅದೃಷ್ಟ ಅದು. ಅದು ಎಲ್ಲಿ ಆಡ್ತಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಖಂಡಿತ. ನೀವು ಆಡ್ತಿಲ್ಲ ಸರ್, ಅವ್ರು ಆಡಿಸ್ತಿರೋದು ಅಷ್ಟೇ. ಐ ಆಲ್ವೇಸ್ ಬಿಲೀವ್ ಇನ್ ದಟ್. ಅದು ನೀವು ಮಾಡ್ತಾ ಇಲ್ಲ ಅದು, ಅಥವಾ ನಾನು ಕೇಳ್ತಿಲ್ಲ, ಅದು ಅವ್ರು ಕೇಳಿಸ್ತಿದ್ದಾರೆ, ನೀವು ಮಾಡ್ತಾ ಇದ್ದೀರ ಅಷ್ಟೇ. ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ಮೇಡಮ್ ಯಾವಾಗ ಬಂದಿದ್ದು, ಹೇಗೆ ಪರಿಚಯ ಆಗಿದ್ದು? ಕೆಲವೊಂದು ಅದೇ ಹೇಳಿದ್ನಲ್ಲ, ಜೀವನದಲ್ಲಿ ಏನೂ ಪ್ಲಾನ್ ಆಗಿಲ್ಲ, ಹೆಂಗೋ ಒಂದು. ಮೇಡಮ್ ಹೆಸರು ಶ್ವೇತಾ. ಕೆಲವೊಂದು ಸತಿ ಸಮಯ ಸಂದರ್ಭಗಳು ಹೆಂಗೆ ಕೂಡ್ ಬರುತ್ತೆ ಅನ್ನೋದಕ್ಕೆ. ಅದೇ ಹೇಳಿದಾರಲ್ಲ ಸರ್, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಅದೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು. ಯಾವ ಮದುವೆ ಆಗಿದ್ದು? 2000 ಈ ತರ ಪ್ರಶ್ನೆಗಳು ನೀವು ಕ್ಯಾಮ್ರಾ ಮುಂದೆ ಕೇಳಿದಾಗ ಬಹಳ ಕಷ್ಟ ಆಗುತ್ತೆ. ಯಾಕೆ ಸರ್? ಯಾಕೆಂದ್ರೆ ಮೆಮೊರಿ ಪ್ರಾಬ್ಲಮ್. ಮೆಮೊರಿ ಪ್ರಾಬ್ಲಮ್ ಅಲ್ಲ, ಡೇಟ್ ನಾವು ಅಥವಾ ಇಸ್ವಿ ತಪ್ಪು ಹೇಳಿದ್ರೆ. ಏಪ್ರಿಲ್ 20, 2008. ತಪ್ಪು ಹೇಳಲ್ಲ ಸರ್, ಅದು ಅಲ್ಲ, ಅದು ಏನ ಸ್ಲೋ ಆಗ್ಬೋದು, ತಪ್ಪು ಹೇಳಲ್ಲ. ಅದು ಹೌದು. ಅದೇ ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ ಅದನ್ನ ರೆಕಾರ್ಡ್ ಮಾಡೋದು ನೋಡಿದ್ದಕ್ಕೆ. ಸೊ ನಾನು ಯಾವಾಗಲೂ ಹೇಳ್ತೀನಿ ಜನರಿಗೆ, ಈ ಥರ ನನ್ನನ್ನು ಒಂಥರ ಸಂಕಷ್ಟದಲ್ಲಿ ನೀವು ಹಾಕ್ಬಿಡಿ. ಏನಾಗತ್ತೆ, ಪಟ್ಟನ ಉತ್ತರ ಬರಲಿಲ್ಲ ಅಂತಂದ್ರೆ ಅಲ್ಲಿ ಟಕ್ಕನಂಗೆ ಫ್ಯೂಸ್ ಇದಾಗೋಗುತ್ತೆ. ಬಡ ಗಂಡಸರ ಪಾಡೇ ಇದೆ ಸರ್, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ನಾನ್ ಮದ್ವೆ ಆಗಿಲ್ವಲ್ಲ, ನಂಗೆ ಎಲ್ಲ ಜ್ಞಾಪಕ ಇರುತ್ತೆ. ಹೌದು, ನೀವು ಯಾವಾಗ ಆಗ್ತೀರ ಮದುವೆ? ನೋಡೋಣ ಅಂತ ಕಾಲ ಕುಳಿದ್ ಬರ್ಲಿ. ಅದೇ ಅದೆಲ್ಲ ಋಣಾನುಬಂಧ ರೂಪೇಣ, ಸೇಮ್ ಆನ್ಸರ್ ಅಷ್ಟೇ. ಎಸ್ ಸರ್, ಬಟ್ ಐ ಆಮ್ ವೆರಿ ಹ್ಯಾಪಿ. ನನಗೆ ಒಂದು ಪರ್ಸ್ನಲಿ ಅನಿಸಿದ್ದು, ಡೋಂಟ್ ಥಿಂಕ್ ಇಟ್ಸ್ ಟು ಮೆಲೋ ಡ್ರಾಮಾ ಸ್ಟೇಟ್ಮೆಂಟ್ ಅಂತ, ಬಟ್ ನನಗೆ ಅನಿಸಿದ್ದು ನಿಮ್ಮ ಇಬ್ಬರು ಮಕ್ಕಳನ್ನ ನೋಡಿದಾಗ ಮತ್ತೆ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಬಂದಿದ್ದಾರೆ. ಐ ಬಿಲೀವ್ ಇನ್ ದಟ್ ಸರ್, ಐ ಬಿಲೀವ್ ಇನ್ ದಟ್. ನಿಮ್ಮ ತಾಯಿ ನಿಮ್ಮ ತಂದೆ ಮತ್ತೆ ನಿಮ್ಮ ಜೊತೆಗೇನೆ ಮಕ್ಕಳಾಗಿ ಬಂದಿದ್ದಾರೆ. ನಾವು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ವಿ, ಒಂದು ಏಜ್ ಆಗ್ತಾ ಇರೋಂಗೆ ಪೇರೆಂಟ್ಸ್ ಮಕ್ಕಳಾಗ್ಬಿಡ್ತಾರೆ ಅಂತ. ಬಟ್ ಆ ಏಜ್ ಪಾಸ್ ಆದಮೇಲೆ ಮತ್ತೆ ಮಕ್ಕಳಾಗಿ ನಮ್ಮ ಮನೆಗೆ ಬರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಮಕ್ಕಳ ಹೆಸರೇನು ಸರ್? ದೊಡ್ಡವಳ ಹೆಸರು ನೇಸರ. ನೇಸರ. ಎರಡನೇವಳ ಹೆಸರು ಮಿಹಿರ. ಈ ಮೊಮ್ಮಕ್ಕಳಲ್ಲಿ ಏನಾದರೂ ತಾತಾಜಿ ಕ್ವಾಲಿಟೀಸ್ ಗಮನಿಸಿದಿರಾ, ಇದೆಯಾ? ಇವನು ಹೇಳ್ತಾನೆ, ಪ್ರಾಯಶಃ ಅವರಲ್ಲಿ ಒಂದು ಸ್ವಲ್ಪ ಸಂಗೀತದ ಬಗ್ಗೆ ಆಸಕ್ತಿ ಇಬ್ರಿಗೂ ಇದೆ. ದೊಡ್ಡವಳು ನನ್ನ ಹತ್ರ ಸಂಗೀತ ಕಲಿತಾಳೆ ಆನ್ಲೈನ್ ಅಲ್ಲಿ. ಚೆನ್ನಾಗಿ ಹಾಡು ಹೇಳ್ತಾಳೆ. ನೈಸ್. ಇವ್ರು ನಿನ್ನೆ ಕಾರಲ್ಲಿ ಬರ್ತಾ ಅಪ್ಪ ಮಕ್ಕಳು ಹಾಡಿದ್ದು. ಯಾವ ಹಾಡು ಸರ್? ಅವ್ರ ಮಕ್ಕಳು ಆಸ್ಟ್ರೇಲಿಯಲ್ಲಿ ಇರೋದ್ರಿಂದ ಅವರಿಗೆ ಕನ್ನಡಕ್ಕೆ ಒಂದು ನಂಟಿರ್ಲಿ ಅಂತ ಹೇಳಿ ಆಗಾಗ ಅವರಿಗೆ ಒಂದಷ್ಟು ಕನ್ನಡ ಹಾಡುಗಳು ಹೇಳ್ಕೊಡ್ತಾ ಇರ್ತೀನಿ. ಟಗರು ಬಂತು ಟಗರು, ಬ್ಯಾಂಗಲ್ ಬಂಗಾರಿ, ಇಂಥ ಹಾಡುಗಳು ಚೆನ್ನಾಗಿ ಹಾಡಿ ಎಂಜಾಯ್ ಮಾಡ್ತಾರೆ ಅಪ್ಪ ಮಕ್ಕಳು. ಮೇಡಮ್ ಶಿವಮೊಗ್ಗ ಅವರೇನಾ? ಹೌದು, ಶಿವಮೊಗ್ಗ. ಅವ್ರ ಪೇರೆಂಟ್ಸ್ ಎಲ್ಲ ಇಲ್ಲಿ ಅವರೇನಾ? ಹೌದು, ನಿಮ್ಮ ಅತ್ತೆ ಮಾವ ಇಲ್ಲಿ. ವಂಡರ್ಫುಲ್. ಹೇಗಿದೆ ಸರ್ ಆಸ್ಟ್ರೇಲಿಯಾದಲ್ಲಿ? ಹೇಗೆ ನಡೀತಿದೆ ಕೆಲಸ? ಹೆಕ್ಟಿಕ್ ಯಾವ ಥರ ನಡೀತಾ ಇದೆ ಕೆಲಸ? ಇದೆ ಸರ್, ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ, ಇರೋ ಅಷ್ಟು ದಿವಸ ಕೆಲಸ ಮಾಡ್ಕೊಂಡಿರೋದು ಅಷ್ಟೇ. ವಿಚ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾ? ಎಲ್ಲಿ? ನಾನು ಮೆಲ್ಬರ್ನಲ್ಲಿ. ಎಸ್. ನಿಶಾಂತ್ ಸರ್, ನಿಮ್ಮ ವಿಚಾರಕ್ಕೆ ಬಂದರೆ, ಅಣ್ಣ ಲಂಡನ್ನು, ಆಸ್ಟ್ರೇಲಿಯಾ, ಅಣ್ಣನ ಬಗ್ಗೆ ಗೊತ್ತಾಯಿತು. ವೈ ಮುಂಬೈ? ಅಂದರೆ ಶಿವಮೊಗ್ಗ, ಈ ಮನೆ, ಬೆಂಗಳೂರು, ಹಾರ್ಟಲ್ಲಿ ನಿಮಗೆ ಒಂದೆರಡು ಕಸ್ತೂರಿ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ರಿ. ಯಾಕೆ ಅದನ್ನು ಕಂಟಿನ್ಯೂ ಮಾಡಲಿಲ್ಲ? ಆ್ಯಂಡ್ ವೈ ಯು ಶಿಫ್ಟೆಡ್ ಯುವರ್ ಬೇಸ್ ಟು ಮುಂಬೈ? ಅಲ್ಲ, ನಾನು ಧಾರವಾಡದಲ್ಲಿ ಸಂಗೀತ ಕಲಿತೆ 4 ವರ್ಷ. ಆಮೇಲೆ ಶಿವಮೊಗ್ಗದಲ್ಲಿ ಇದು ಸಂಗೀತ ಶಾಲೆ ಶುರು ಮಾಡಿದೆ ಎಲ್ಲ. ಆಮೇಲೆ ನಮ್ಮ ಯಡಿಯೂರಪ್ಪ ಅವರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಅವರ ಒಂದು ಶಾಲೆಯಲ್ಲಿ ಶಿಕಾರಿಪುರದಲ್ಲಿ 1 ವರ್ಷ ಸಂಗೀತ ಶಿಕ್ಷಕನಾಗೂ ಕೆಲಸ ಮಾಡಿದೆ. ಎಲ್ಲ ಆದಮೇಲೆ ಇನ್ನು ಸಂಗೀತ ಸಾಧನೆ ಮಾಡಿಕೊಂಡು ಇಲ್ಲಿ ಕ್ಲಾಸ್ ಮಾಡ್ಕೊಂಡು ಇರೋಣ ಅಂತ ಅಂದ್ಕೊಂಡೆ. ನನ್ನ ಸ್ನೇಹಿತೆ ಹೇಳಿದ್ನಲ್ಲ ಇಂಚರ ಅಂತ, ಅವ್ರ ಫೋನಲ್ಲಿ ಮಾತಾಡ್ತಾ, ಇನ್ನೂ ವಯಸ್ಸಿದೆ, ಹೆಂಗಿದ್ಯಾ, ಬೆಂಗಳೂರಿಗೆ ಬಂದು ಏನಾರು ಸಾಧನೆ ಮಾಡಿ ತೋರಿಸು, ಒಂದು ಮಾಡಿ ಆಮೇಲೆ ವಯಸ್ಸಾದ್ಮೇಲೆ ಊರಿಗೆ ವಾಪಸ್ ಹೋಗೋದು ಇದ್ದಿದ್ದೆ ಅಂತ ಒಂದು ಸಜೆಷನ್ ಅವ್ರು ಕೊಟ್ಟರು. ಸೊ ನಾನು ಹಾಗಾಗಿ ನಮ್ಮ ಕಪ್ಪಣ್ಣ ಅಂಕಲ್ ಬಂದಿದ್ರು ಭದ್ರಾವತಿಗೆ. ನಾನು ಅವ್ರಿಗೆ ಹೇಳಿದೆ, ಹೀಗೆ ಬೆಂಗಳೂರಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಅವ್ರು ಬಾಬಾ ಏನು ತೊಂದರೆ ಇಲ್ಲ ಅಂತ ಕರೆಸ್ಕೊಂಡು, ಆಮೇಲೆ ಮಲ್ನಾಡ್ ಜಗದೀಶ್ ಅಂಕಲಿಗೆ ಹೇಳಿದ್ರು, ವೆಂಕಟೇಶ್ ಮಗ ಬಂದಿದ್ದಾನೆ ಅಂತ. ಅವರು ಒಂದು ಸಣ್ಣ ರೂಮ್ ಥರ ಮಾಡಿಕೊಟ್ರು ಅಲ್ಲಿ ಹತ್ತಿರದಲ್ಲಿ. ಆಮೇಲೆ ಅರುಂಧತಿ ನಾಗ ಅವರನ್ನು ಭೇಟಿ ಮಾಡಿಸಿದ್ರು ಕಪ್ಪಣ್ಣ ಅಂಕಲು. ಹಾಗೆ ಎಲ್ಲ ಸುಮಾರಷ್ಟು ಜನ ಭೇಟಿ ಮಾಡಿದೆ. ಆಮೇಲೆ ಈ ಟಿವಿನಲ್ಲಿ ಸಿದ್ದು ಅಂಕಲ್ ಇದ್ರು, ಶ್ರೀಧರ್ ಅವರು ಬಾಸ್ ಆಗಿದ್ರು ಅವರು.
ಸೊ ಅವರು ಆಯ್ತು ಏನಾರ ಮಾಡೋಣ ಅಂತ ಶಿವಮೊಗ್ಗದಲ್ಲಿ ಎಂದು ಮರ್ಯಾದ ಹಾಡು ಕಾರ್ಯಕ್ರಮ, ರವಿ ಬೆಳಗೆರೆ ಹಾ ಹೌದು, ಅದ್ರಲ್ಲಿ ನಾನು ಹಾಡಿದೆ. ಆಮೇಲೆ ಯಾವ ಹಾಡು ಹಾಡಿದ್ರಿ? ಅದರಲ್ಲಿ ಇದು ನೂರು ದೇವರನ್ನೆಲ್ಲ ಹಾಡಿದ್ದೆ. ಆಮೇಲೆ ಬಾಯಿಲಿ ಸಂಭವಿಸು ಎಲ್ಲ ತುಂಬಾ ಇಷ್ಟಪಟ್ಟಿದ್ರು ಅದರಲ್ಲಿ. ಅದೇ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಹಾಡಿದ್ದ ಹಾಡೇನ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವದಿ ಭವ ಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಚಪ್ಪಾಳೆ ಹೊಡೆಯುವಷ್ಟು ದೊಡ್ಡವನಲ್ಲ ಸರ್, ಕೈ ಮುಗಿಬೇಕಷ್ಟೇ ನಾನು ಇದಕ್ಕೆ. ಎಷ್ಟು ಖುಷಿ ಇದೆ ಸರ್ ನಿಮ್ಮ ತಮ್ಮನ ಈ ಸಂಗೀತ ಈ ಗಾಯನ ಎಲ್ಲ ನಿಮಗೆ? ಭಾಳ ಖುಷಿಯಾಗತ್ತೆ. ಯಾವಾಗಲೂ ಒಂದು ಏನೇ ರಿಲೀಸ್ ಆದರೂ ಒಂದು ಯೂನಿವರ್ಸಲ್ ಮ್ಯೂಸಿಕ್ ಆಲ್ಬಮಲ್ಲಿ ಒಂದು ಆಲ್ಬಮ್ ರಿಲೀಸ್ ಮಾಡಿದ್ದೆ. ಅವಾಗ ಸ್ನೇಹಿತರಿಗೆ ಹೇಳಿ ಆ್ಯಪಲ್ ಐಟ್ಯೂನಲ್ಲಿ ರಿಲೀಸ್ ಆಗಿತ್ತು. ಫ್ರೀ ಮಾಡಿರಲಿಲ್ಲ, ದುಡ್ಡು ಎಲ್ಲರಿಗೂ ಹೇಳಿ ಕೊಂಡ್ಕೊಳ್ರಿ ಅಂಥೇಳಿ ಒಂದು ಏನೋ ಒಂದು. ಈಗ ನಾವು ಮನೆಯವರೇ ಅವ್ರಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಇನ್ಯಾರು ಪ್ರೋತ್ಸಾಹ ಕೊಡ್ತಾರೆ? ಆ್ಯಂಡ್ ಖುಷಿಯಾಗತ್ತೆ ನಮ್ಮ ತಮ್ಮ ನಮ್ಮ ಕುಟುಂಬದವರು ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೇನು ಬೇಕು ಅಲ್ವಾ. ಆ್ಯಂಡ್ ನೀವಿಬ್ರು ಅಣ್ಣ ತಮ್ಮಂದ್ರು ಕೂತಿರೋ ಚೇರ್ಗೂ ಒಂದು ಕತೆ ಇದೆ. ನಮ್ಮಪ್ಪ ಕೂರೋರು ಇದ್ರ ಮೇಲೆ ಹಿಂಗ್ ಕಾಲ್ ಹಾಕೊಂಡು ಅವ್ರು ಸುಟ್ಟ ಅಂತ ಬರೋದು. ಅದು ಇಷ್ಟು ದೊಡ್ಡ ಬೀಡಿ ತರ, ಅದು ಇದನ್ನ ಇಟ್ಕೊಂಡು ಹಿಂಗ್ ಪೊಸಿಷನ್ ಅಲ್ಲಿ ಕೂರೋರು. ನಂಗೆ ಕೂರೋಕ್ಕಾಗಿ ದಿಂಬಿದೆಯಲ್ಲ, ದಿಂಬಿದೆ ಕೂರೋರು ಹಿಂಗ್ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರೋರು. ಹೇಗಿರೋದು ಅವ್ರ ದಿನಚರಿ? ಎಷ್ಟೊತ್ತಿಗೆ ಎದ್ದೇಳೋರು? ಬೆಳಗ್ಗೆ 4:15 ಎದ್ದೇಳೋರು. 4:15 5 ಗಂಟೆಗೆ ಎದ್ಬಿಟ್ಟು ನೀರ್ ಹೊಡೆದ್ಬಿಟ್ಟು ಕಸ ಓಡಿಸೋರು ಮನೆ ಎದುರುಗಡೆ. ಮನೆ ಒಳಗಡೆ ಹೆಂಗಿದ್ರು ಪರವಾಗಿಲ್ಲ, ಮನೆ ಹೊರಗಡೆ ಪಳ ಪಳ ಹೊಳಿತಾ ಇರ್ಬೇಕು. ಆಮೇಲೆ 7 ಗಂಟೆಗೆ ಶಟ್ಲ್ ಆಡೋಕೆ ಹೋಗೋರು. ಶಟ್ಲ್ ಆಡೋಕೆ ಹೋಗ್ಬಿಟ್ಟು ಬಂದು ತಿಂಡಿ ತಿಂತಿರ್ಲಿಲ್ಲ. 12:30 1 ಗಂಟೆಗೆ ಊಟ. ಆಮೇಲೆ 2 ಗಂಟೆಗೆ ನ್ಯೂಸ್ ಪೇಪರ್ ಓದೋರು. ಸ್ವಲ್ಪ ಮಲ್ಗೆ ಎದ್ಬಿಟ್ಟು ವಾಕಿಂಗು. ಈವ್ನಿಂಗ್ ಒಂದು ವಾಕಿಂಗ್ ಹೋಗೋರು, ನಾಯಿ ಕರ್ಕೊಂಡು ಹೋಗೋರು. ಇಲ್ಲ ನಾಯಿಗಳು ಯಾವತ್ತೂ ಇತ್ತು. ಚಿನ್ನು ಅಂತ ಇತ್ತು ಫಸ್ಟ್ ಒಂದು. ಆಮೇಲೆ ಇಷ್ಟ, ಎಲ್ರಿಗೂ ಇಷ್ಟ. ಪ್ರಾಣ ಸರ್, ಪ್ರಾಣಿಗಳಂದ್ರೆ ಪ್ರಾಣ. ಅಮ್ಮನಿಗೂ ಇಷ್ಟ ಆಯ್ತಾ? ಅಮ್ಮನಿಗೆ ಗೊತ್ತಿಲ್ಲ. ಶಾಂತಿನಗರ ಮನೇಲೂ ಇತ್ತು, ಜಿಮ್ಮಿ ನಾಯಿ. ಇತ್ತು, ಗಿಡ್ಡು ಇತ್ತು. ನಿಮ್ಮಿಬ್ರಿಗೂ ಇಷ್ಟನ ಪೆಟ್ಸ್ ಅಂದ್ರೆ? ಅಲ್ಲಿ ಇದೆಯಾ, ಸಾಕಿದ್ದೀರಾ ಆಸ್ಟ್ರೇಲಿಯಲ್ಲಿ? ಅದು ಅಲ್ಲಿ ಸಾಕ್ಬೇಕು ಅಂದ್ರೆ ಒಂದು ಮಗು ಸಾಕ್ತಂಗೆ ಅದು. ನೀವು ಅಲ್ಲಿ ಬಾಂಬೆಲಿ? ಇಲ್ಲ ಸರ್, ಇಲ್ಲೇ ನಮ್ಮಲ್ಲಿ ಎಲ್ಲ ಗಿಳಿ ಇತ್ತು. ಒಂದ್ ರೂಮ್ ಕೋಳಿಗಳು ಇಟ್ಬಿಟ್ಟಿದ್ರು. ಕೋಳಿಗಳು ಒಂದ್ ರೂಮ್ ಇಟ್ಬಿಟ್ಟು ಅದಕ್ಕೆ ದಿನಕ್ಕೆ ಆ ಕಾಲದಲ್ಲಿ 15 ರೂಪಾಯಿ ಸೊಪ್ಪು ಹಾಕಿ ಅದೊಂದ್ ಮೊಟ್ಟೆ ಇಡ್ತು ಅಂದ್ರೆ ಊರವರಿಗೆಲ್ಲ ಹೇಳೋರು ಮೊಟ್ಟೆ ಇಡ್ತು ಅಂತ. ಪ್ರಾಣಿ ಪ್ರಿಯ ಅಂತಂದ್ರೆ ನಾಯಿಗಳು, ಬೆಕ್ಕುಗಳು, ಪಾರಿವಾಳ, ಗಿಳಿ, ಅಯ್ಯೋ 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 ಅಯ್ಯೋ, ಪ್ರಾಣಿಗಳಂದ್ರೆ ಪ್ರಾಣ. ಅಷ್ಟೊಂದಿಷ್ಟ. ನನ್ಗೆ ಲೆಟ್ರಲ್ಲಿ ಬರ್ದಿದ್ದಾರೆ, ಒಂದು ತೋರಿಸ್ತೀನಿ. ಹೆಂಡತಿ ಸತ್ತಾಗ, ಸಾಕಿದ ಪ್ರಾಣಿ ಸತ್ತಾಗ ಆಗೋ ದುಃಖ ಬಹಳ ಅಂತ ಮೆನ್ಷನ್ ಮಾಡಿದ್ದಾರೆ. अखियन संग अखियां लागे आज, झूमे बार बार मेरे मन में प्यार, नित ऐसा तो मौसम आए ना, अखियन संग अखियां लागे आज.